ತುಂಬ ಕ್ಲೋಸ್ ಆಗಿರೋರು ಒಬ್ರು ಇದ್ದಾರೆ, ಬೈಕ್ ಕಲಿತಾ ಇದ್ದಾರೆ ಅನ್ಕೊಳ್ಳಿ. ನನ್ನ ಕಾಲೇಜಲ್ಲಿ ನಾನೇ ಕಲಿತಾ ಇದ್ದೆ. ನನಗೆ ಆನೆಸ್ಟ್ಲಿ ಹೇಳ್ತೀನಿ, ಇದು ಬೇಕಾದ್ರೆ ಶೇಮ್ ಇಲ್ಲದೆ ಹೇಳ್ತೀನಿ, ನಾನು ಇಂಜಿನಿಯರಿಂಗಲ್ಲಿ ಫಸ್ಟ್ ಗಾಡಿ ಓಡಿಸಿದ್ದು, ನನಗೆ ಕಾಲ ಹತ್ರ ಬ್ರೇಕ್ ಇರುತ್ತೆ ಅಂತಲೇ ಗೊತ್ತಿಲ್ಲ. ಐ ವಾಸ್ ಸೋ ಅನ್ಎಜುಕೇಟೆಡ್ ಅಬೌಟ್ ಬೈಕ್ಸ್. ಯಾಕಂದ್ರೆ ಅಲ್ಲಿ ತನಕ ಬರೀ ಓದು ಹಾಸ್ಟೆಲ್ ಇದ್ದೇ ಗೊತ್ತಿರಲ್ಲ. ಎಷ್ಟೋ ಜನ ಹೊಸಬ್ರು ಇವಾಗ ಬೈಕ್ ತೊಗೋದಾದ್ರೆ ಸಡನ್ನಾಗಿ ಡ್ಯೂಕ್ ಕಾಣಿಸುತ್ತೆ, 390 ಕೊಡ್ಸಿ ಅಂತಾರೆ, ಬಟ್ ಬೈಕೇ ಗೊತ್ತಿರಲ್ಲ. ಬಿಗಿನರ್ಸ್ ಆದರೆ ಇಮಿಡಿಯೇಟ್ಲಿ ಆ ಒಂದು ಪವರ್ ನೋಡ್ಬಿಟ್ಟು ತೊಗೊಳೋದು ಬೆಟ್ರ, ಅಥವಾ ಮೆತ್ತಿಗೆ ಥ್ರೂ ಯುವರ್ ಲೈಫ್ ಅದನ್ನು ಟ್ರಾವೆಲ್ಸ್ ಮಾಡೋದು ಬೆಟ್ರ? ದಿಸ್ ಇಸ್ ಅ ಜರ್ನಿ ಅಲ್ಲ ಅವರು. ಕರೆಕ್ಟ್. ಸೊ ಇವತ್ತು ಯಾರಾದರೂ ಒಬ್ರು ಬೈಕ್ ತೊಗೊಳೋದಾದ್ರೆ, ಇಫ್ ದೇ ಪ್ಲಾನ್ ಆನ್ ಅಪ್ಗ್ರೇಡಿಂಗ್ ಇಟ್ ಇನ್ ದ ಫ್ಯೂಚರ್, ಅ ಗುಡ್ ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ 160 to 250 cc. ಇದು ತುಂಬ ಒಳ್ಳೆ ಬಿಗಿನರ್ ರೇಂಜು. ಯಾಕಂದರೆ ತುಂಬ ಕಡಿಮೆ ಪವರು ಇರಲ್ಲ, ಸ್ವಲ್ಪ ಪವರು ಇರುತ್ತೆ. ಹ್ಯಾಂಡ್ಲಿಂಗ್ಸ್ ವಿಲ್ ಗಿವ್ ಯು ಎಕ್ಸ್ಪೋಜರ್ ಟು ವಾಟ್ ಆರ್ ಬಿಗರ್ ಬೈಕ್ಸ್ ಲೈಕ್. ಕರೆಕ್ಟ್. ಸೊ ನಿಮ್ಮ ದೊಡ್ಡ ಬೈಕ್ನ ಹ್ಯಾಂಡಲ್ ಮಾಡೋದಾದ್ರೆ ಒಂದು ಬೇಸಿಕ್ ಐಡಿಯಾ ಇದ್ರಲ್ಲಿ ಬರುತ್ತೆ. ಸೊ 160 to 250 cc ನಿಮ್ಮ ಸಿಟಿ ಕಮ್ಯೂಟ್ಸ್ ಜಾಸ್ತಿ ಇದ್ದು ಹೈವೇ ಕಮ್ಯೂಟ್ಸ್ ಕಡಿಮೆ ಅಂದರೆ ಇಸ್ ಅ ವೆರಿ ಗುಡ್ ಸ್ಟಾರ್ಟಿಂಗ್ ರೇಂಜ್. ಸೊ ಕಾಲೇಜ್ ಸ್ಟೂಡೆಂಟ್ಸ್ಗೆ ಟೆಕ್ನಿಕಲಿ 160 to 250 ಬೆಸ್ಟ್. ಸೊ ಅದಕ್ಕೆ ದಟ್ ವಾಸ್ ದ ರೀಸನ್ ವೈ ಐ ವೆಂಟ್ ಫಾರ್ 250 ಆಲ್ಸೋ. ಗೊತ್ತಾಯ್ತು. ದೊಡ್ಡ ಬೈಕ್ ಓಡಿಸಿರ್ಲಿಲ್ಲ ಅಂತಲ್ಲ, ಮ್ಯಾನೇಜ್ ಮಾಡೋದು ಸುಲಭ, ಮತ್ತೆ ಅಪ್ಗ್ರೇಡ್ ಮಾಡೋದಾದ್ರೆ ನಾಳೆ ಒಂದು ಜೋಶ್ ಇರುತ್ತೆ. ಕರೆಕ್ಟ್. ನಾನು ಸ್ಟಾರ್ಟಿಂಗ್ ಒಂದು 390 ಓಡಿಸಿ, ನಾಳೆ ರೆಗ್ಯುಲೇಷನ್ಸ್ ಇಂದ ವಾಟ್ ಎವರ್ ಕ್ಯಾನ್ ಹ್ಯಾಪನ್. ಇವತ್ತು ಮೋಟೋ ಜಿ ಪಿ ಬೈಕ್ಸು CC ಕಡಿಮೆ ಆಗ್ತಾ ಇದೆ. ಸೊ ಈ ಥರದ್ನೆಲ್ಲ ಕನ್ಸಿಡರ್ ಮಾಡಿದಾಗ ಐ ಶುಡ್ ಹ್ಯಾವ್ ರೂಮ್ ಟು ಗ್ರೋ ಇನ್ ಟು ಅಲ್ಲ ನೆಕ್ಸ್ಟ್ 5 to 10 years. ಸೊ ಇದನ್ನ ಕನ್ಸಿಡರ್ ಮಾಡಿ ಹೋಗೋದು ಬೆಟರ್. ಸೊ 160 to 250 ವೆರಿ ಗುಡ್ ಸ್ಟಾರ್ಟಿಂಗ್ ಪಾಯಿಂಟ್. ಕಲಿಯೋಕ್ಕೂ ಸಿಗುತ್ತೆ, ಪವರು ಇರುತ್ತೆ, ಮಜಾನೂ ಇರುತ್ತೆ, ಆ್ಯಂಡ್ ಇಟ್ ಇಸ್ ವೆರಿ ಫರ್ಗಿವಿಂಗ್ ಆಲ್ಸೋ. ಒಳ್ಳೊಳ್ಳೆ ಗಾಡಿಗಳಿದೆ ಆ ಸೆಗ್ಮೆಂಟಲ್ಲಿ. ಹೇಳಿ ಪ್ಲೀಸ್. ಡ್ಯೂಕ್ 200, ಹೀರೋ ಎಕ್ಸ್ಟ್ರೀಮ್ 160, ಕಲಿಯಕ್ಕೆ ಸಖತ್ತಾಯ್ತು ಗಾಡಿ. ನೋಡಿದೆ ಬ್ರೋ, ಗಾಡಿ ಹೀರೋ 160 ಒಳ್ಳೆ ಟ್ರ್ಯಾಕ್ ಚೆನ್ನಾಗಿತ್ತು, ನೋಡಕ್ ಚೆನ್ನಾಗಿದೆ ಗಾಡಿ. ಒಳ್ಳೆ ಟ್ರ್ಯಾಕ್ ಡೇ ಮಾಡ್ಬೋದು ಬ್ರೋ ಅದರಲ್ಲಿ. ತುಂಬಾ ಕಲಿಬೋದು. ದಟ್ ವಿಲ್ ಪ್ರಿಪೇರ್ ಯು ಫಾರ್ ದ ನೆಕ್ಸ್ಟ್ ಸ್ಟೆಪ್, ಬಿ ಇಟ್ ಲೈಕ್ 390 or 600 ವರೆಗೂ ಯು ಕ್ಯಾನ್ ಲರ್ನ್ ಇನ್ ದಟ್. ಅದೇ ಔಟ್ ಆಫ್ ಅವ್ರು ಹೇಳ್ದಂಗೆ ಎಕ್ಸಾಕ್ಟ್ಲಿ 390, 500, 600 ಹೋಗೋದಕ್ಕಿಂತ ಬೆಟರ್ ಟು ಗೋ ಫಾರ್ ದಿಸ್. ನೀವೇನೇನು ಸರ್ಕಸ್ ಮಾಡ್ಬೇಕು ಮಾಡಿ, ಕಲೀರಿ, ಸೇಫಾಗಿ ಕಲೀರಿ, ದೆನ್ ಅಪ್ಗ್ರೇಡ್. ದಟ್ ಈಸ್ ಆಲ್ವೇಸ್ ಅ ಬೆಟರ್ ಥಿಂಗ್. ಹೀರೋ ಅಂದಾಗ ಕೇಳ್ಬೇಕು, ಅವಾಗಲೇ ಬಂದ್ವಿ. ಹಾರ್ಲಿ X440, ಇವಾಗ ಇನ್ನೊಂದು ಅದರದ್ದು ಕಾಸ್ಮೆಟಿಕ್ ಚೇಂಜ್ ಮಾಡಿ 440T ಅಂತ. ಜನ ಹೇಳೋದು ಗುರು ಅದು ಹೀರೋ ಗಾಡಿನೇ, ಹಾರ್ಲಿ ಡೇವಿಡ್ಸನ್ ಅಂತ ಹೇಳಿ ದೇರ್ ಸೆಲ್ಲಿಂಗ್ ಇಟ್ ಟು ಲಾಟ್ ಆಫ್ ಪೀಪಲ್. ಓಡಿಸಿದಾಗ ನಂಗೆ ಗಾಡಿ ಚೆನ್ನಾಗಿ ಅನಿಸ್ತು. ಆಬ್ವಿಯಸ್ಲಿ ಶಾರ್ಟ್ ಕಮಿಂಗ್ಸ್ ಒಂದೇ ಒಂದು ಟೆಸ್ಟ್ ರೈಡಲ್ಲಿ ಒಂದು ರೌಂಡ್ ಹೋದ್ರೆ ಗೊತ್ತಾಗಲ್ಲ, ಟೆಕ್ನಿಕಲಿ ಹೋದ್ರೆ ಗೊತ್ತಾಗುತ್ತೆ. ಈ ಥರ ಎಷ್ಟೋ ಜನ ಫಾರಿನ್ ಬ್ರ್ಯಾಂಡ್ಸ್ನ ಓನ್ ಮಾಡ್ಬೇಕನ್ನೋರು, ಇಸ್ ಇಟ್ ಗುಡ್ ಟು ಪ್ರಿಫರ್ ದೀಸ್ ಬೈಕ್ಸ್? ಯಾಕಂದರೆ ಆ್ಯಕ್ಚುಲಿ ಹೋಮ್ ಮೇಡೆ, ಬಟ್ ಹೇಳ್ತಾರೆ ಒಂದು ಫಾರಿನಿಂದ ಬಂದಿದ್ದೀವಿ ಅಂತ. ಇಲ್ಲ ಬ್ರೋ, ಅದರಲ್ಲಿ ಹೆಂಗಾಗತ್ತಂದರೆ ಬ್ಯಾಕ್ಗ್ರೌಂಡ್ ನೀವು ಲೈಕ್ R&D ಅಂತ ನೋಡಿದಾಗ, ಅವ್ರ ಕಂಪನಿ ಆ್ಯಸ್ ಲೈಕ್ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ನೋಡಿದಾಗ, ದೇರ್ ವುಡ್ ಹ್ಯಾವ್ ಬಿನ್ ಸಮ್ ಅಗ್ರಿಮೆಂಟ್ಸ್ ಬಿಟ್ವೀನ್ ದೆಮ್, ಆ್ಯಂಡ್ ವಿತೌಟ್ ಆರ್ಲಿ ಇವ್ರಿಗೆ ಎಂಜಿನ್ ಇನ್ಪುಟ್ಸ್ ಕೊಡದಲ್ಲೇ ಇವ್ರಿಗೆ ಇಂಜಿನ್ ಮಾಡಿರೋಕ್ಕೆ ಚಾನ್ಸ್ ಇಲ್ಲ ಇರೋರು. ನಾಟ್ ಲೈಕ್ ಇರೋರ್ಗೆ ಬರಲ್ಲ ಅಂತ ಹೇಳ್ತಿಲ್ಲ, ಬಿಕಾಸ್ ಆರ್ಲಿ ಅವ್ರಿಗೆ ಒಂದು ಇದಿರುತ್ತೆ, ಗುರು ನನ್ನ ಹೆಸ್ರು ಹಾಕಿ ಗಾಡಿ ಮಾಡ್ಬೇಕಾದ್ರೆ ಅದು ಸರ್ಟನ್ ವೇಲ್ ಇರಬೇಕು ಅನ್ನೋದಿರುತ್ತೆ ಒಂದು. ಸೆಕೆಂಡ್ ಥಿಂಗ್, ಹೀರೋ ನೆವರ್ ಮೇಡ್ ದಟ್ ಲಾರ್ಜ್ ಆಫ್ ಅನ್ ಎಂಜಿನ್. ಕರೆಕ್ಟ್. So their largest engine was 250, I think, till the 200 actually. 250 came after Harley. 250 ಬಂದಿದ್ದು Harley 440. ಕರಿಸ್ಮಾ ಹೀರೋನೇ ಅಲ್ವಾ? 210 cc. 210 ಇತ್ತು ಅದು. ಓಕೆ. 210 cc. ಸೊ ಹಂಗಿರುವಾಗ ಅವ್ರ ಇನ್ಪುಟ್ಸ್ ಇದ್ದೇ ಇರುತ್ತೆ. ಇಟ್ ಮೈಟ್ ಬಿ ಮೇಡ್ ಇನ್ ಇಂಡಿಯಾ, ಎಸ್, ಬಟ್ ಡಿಸೈನ್ ಇರ್ಬೋದು. ಆ್ಯಂಡ್ ಆಲ್ವೇಸ್ ಯು ಕ್ಯಾನ್ ಆಲ್ಸೋ ಪಿಚ್ ಇನ್. ನಿಮಗೆ ಯಾವುದೇ OEM ಅವರು ಅವ್ರದ್ದು ನೇಮ್ ಕೊಟ್ಟಾಗ ಕೊಲಾಬ್ರೇಷನಲ್ಲಿ, ಈಗ ಇವ್ರು ರಿವರ್ ಅವರು ಯಮಹ ಮಾಡ್ತಿದ್ದಾರೆ, ಸೊ ದೇ ವುಡ್ ಹ್ಯಾವ್ ಟೋಲ್ಡ್ ದೆಮ್. ಸೊ Yamaha is one of our investors. So EC06 ಅಂತ ಏನು ನೋಡ್ತಾ ಇದ್ದೀರಾ, ಇಟ್ ಇಸ್ ಡೆವಲಪ್ಡ್ ಬೈ ರಿವರ್. ನೈಸ್. ಸೊ ಅಂಥ ಕೇಸಲ್ಲಿ ಯಮಹ ಅವರ ಈ ಕೇಸಲ್ಲಿ ಹೇಳಿರ್ತಾರೆ ಇವರಿಗೆ, ಲೈಕ್ ಆರ್ ದೇ ವುಡ್ ಹ್ಯಾವ್ ಗಿವನ್ ದ ಡಿಸೈನ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಆರ್ಲಿ ಅವರು ಇನ್ಪುಟ್ ಕೊಟ್ಟೇ ಇರ್ತಾರೆ, ಡಿಸೈನ್ ಹಿಂಗಿರಬೇಕು, ಎಂಜಿನ್ ಶುಡ್ ಬಿ ದಿಸ್. ಈವನ್ ಫಾರ್ ಟ್ರಯಮ್, ಬಜಾಜ್ ಮೇಕ್ಸ್ KTM. ಹೌದು, ಬಜಾಜ್ ಮೇಕ್ಸ್ ದೇರ್ ಓನ್ 400 cc. ಕರೆಕ್ಟು. ಬಟ್ ಟ್ರಯಂಪಲ್ಲಿ ಇರೋ ಫಿಟ್ನೆಸ್ ಇದರಲ್ಲಿ ಎರಡರಲ್ಲಿ ಇಲ್ಲ. ಯಾಕೆ? ಟ್ರಯಂಪ್ ಅವ್ರ ರಿಕ್ವೈರ್ಮೆಂಟ್ ಆಗಿರ್ತಾರೆ, ಗುರು ನೀನು ನನಗೆ ಗಾಡಿ ಮಾಡಿಕೊಟ್ರೆ ಮಾಡು, ನನಗೆ ಫಿಟ್ ಆ್ಯಂಡ್ ಫಿನಿಶ್ ಬೇಕು, ಕಾಂಪೊನೆಂಟ್ಸ್ ಹಿಂಗಿರಬೇಕು. ಇದೊಂಥರ ನೈಕಿ ಬಾಂಗ್ಲಾದೇಶಲ್ಲಿ ಮಾಡಿದ್ರು ನಮ್ದು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತ. ಸೊ ವೈರಿಂಗ್ ಹಾರ್ನೆಸ್ ಎಲ್ಲ ನಾನು KTM ಅಲ್ಲಿ ನಮ್ದ್ರಲ್ಲಿ ಎಲ್ಲ ಎಂಜಿನ್ ಪಕ್ಕ ಹಾರ್ನೆಸ್ ಇಷ್ಟಿಷ್ಟು ಉದ್ದ ಹೋಗಿರ್ತದೆ. ಟ್ರಯಂಪಲ್ಲಿ ಒಂದೂ ಕಾಣಿಸೋದಲ್ಲ ವೈರ್ಸ್. ಇಟ್ ಇಸ್ ಸೋ ಕ್ಲೀನ್ಲಿ ಡಿಸೈನ್ಡ್ ದಟ್ ಎಂಜಿನ್ ಆಲ್ಸೋ ಲುಕ್ಸ್ ಲೈಕ್ ಇಟ್ ವಾಸ್ ಡಿಸೈನ್ಡ್ ಬೈ ಅ ಡಿಸೈನರ್. ಬೋಲ್ಟ್ಸ್ ಪ್ಲೇಸ್ ಮಾಡಿರೋದು ನೋಡಿರ್ಬೋದು ನೀವು, ಆ ಕ್ರೋಮ್ ಫಿನಿಶು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ ಇಸ್ ಅ ವೆರಿ ಕ್ಲೀನ್ ಎಂಜಿನ್. ವಿಚ್ ಕಮ್ಸ್ ಟು ದಿಸ್ ಪಾರ್ಟ್, ನಾನು ಕೇಳೋದೇ ಬರುತ್ತೆ, ಇಂಪಾರ್ಟೆಂಟ್ ಅದು ಅನಿಸಲೇ, ಬಟ್ ಕೇಳ್ತೀನಿ. ರೈಡ್ ಬೈ ಕೇಬಲ್, ರೈಡ್ ಬೈ
ವೈರ್. ವೈರ್ ಏನು ಡಿಫ್ರೆನ್ಸ್ ಆಗುತ್ತೆ ಆ್ಯಂಡ್ ಯಾವ್ದು ಬೆಟರ್? ಆಬ್ವಿಯಸ್ಲಿ ರೈಡ್ ಬೈ ವೈರ್ ಓನ್ಲಿ ಇಸ್ ಬೆಟರ್, ಬಟ್ ಏನು ಡಿಫ್ರೆನ್ಸ್ ಆಗುತ್ತೆ ರೈಡ್ ಬೈ ಕೇಬಲ್, ರೈಡ್ ಬೈ ವೈರ್ ಅಂತ ಯಾರು ಕೇಳ್ತೀರಾ ಮೇಲೆ ಡಿಪೆಂಡು. ಟ್ರ್ಯಾಕ್ ಡೇಸ್ಗೆಲ್ಲ ಆದರೆ ರೈಡ್ ಬೈ ಕೇಬಲ್ ಇಸ್ ಸಮ್ಟೈಮ್ಸ್ ಬೆಟರ್, ಯು ಗೆಟ್ ದ ಇನ್ಪುಟ್. ಅಲ್ಲ, ಏನು ಡಿಫ್ರೆನ್ಸ್ ಆಗುತ್ತೆ? ತುಂಬ ಜನರಿಗೆ ಗೊತ್ತಿರೋಲ್ಲ ಇದು. ಹೇಳಿ ಬ್ರೋ, ನೀವು ಹೇಳಿ. ಸೊ ಎರಡು ಆಸ್ಪೆಕ್ಟ್ ಇದೆ. ಒಂದು ರೈಡ್ ಬೈ ಕೇಬಲ್ ಅಂದರೆ ಬೇಸಿಕ್ಲಿ ನಿಮ್ಮ ಥ್ರಾಟಲಿಂದ ನಿಮ್ಮ ಗಾಡಿ ಒಳಗೆ, ಎಂಜಿನ್ ಒಳಗೆ ಗಾಳಿ ಹೋಗೋಕೇನಿದೆ ಥ್ರಾಟಲ್ ಬಾಡಿ ಇದೆಯಲ್ಲ, ಅದು ಕಂಟ್ರೋಲು ಇಟ್ ಇಸ್ ಥ್ರೂ ಅ ಕೇಬಲ್. ಅದು ಉದ್ದಕ್ಕಿರುತ್ತಲ್ಲ. ಕೇಬಲ್. ರೈಡ್ ಬೈ ವೈರಲ್ಲಿ ಏನಾಗುತ್ತೆ, ಅಲ್ಲಿ ಮೇಲ್ಗಡೆ ಒಂದು ಸೆನ್ಸರ್ ಇರುತ್ತೆ, ಕೆಳಗಡೆ ಒಂದು ಆಕ್ಚುಯೇಟರ್ ಇರುತ್ತೆ. ಆ ಆಕ್ಚುಯೇಟರ್ ಟರ್ನ್ ಮಾಡ್ತಾ ಇರುತ್ತೆ. ಗೊತ್ತಾಯ್ತು. ಓಕೆ, ಎರಡಕ್ಕೂ ಫಿಸಿಕಲ್ ಕನೆಕ್ಷನ್ ಇರಲ್ಲ. ಫಿಸಿಕಲ್ ಕನೆಕ್ಷನ್ ಇರಲ್ಲ, ರಿಸೀವರ್ ಟ್ರಾನ್ಸ್ಮಿಟರ್ ತರ ಅಷ್ಟೇ. ದಟ್ ಈಸ್ ವೈ ಇಟ್ ಈಸ್ ರೈಡ್ ಬೈ ವೈರ್. ಸೊ ಆ ಒಂದು ವಾಟ್ ಎವರ್ ಚಿಪ್ ಅಥವಾ ಏನಾದರೂ ಟ್ರಾನ್ಸ್ಮಿಟರ್ ಹೋದ್ರೆ ಸರ್ವಿಸ್ ಕೊಡ್ಲೇಬೇಕು ನೀವು, ವಿಚ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ಅಗೇನ್. ಹೌದು, ಬಟ್ ಇಟ್ ಇಸ್ ಆಲ್ಸೋ ರಿಲಯಬಲ್. ಬಟ್ ಎಫಿಷಿಯಂಟ್ ಜಾಸ್ತಿ. All your cars have been doing that for the longest of times. ಓಕೆ, So ride by wire is as good as the calibration of those two. ಗೊತ್ತಾಯ್ತು. ಮತ್ತೆ ರೈಡ್ ಬೈ ವೈರ್ ಕೊಡೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಕ್ವಿಕ್ ಶಿಫ್ಟರ್ ಕೊಡ್ಬೇಕು ಅನ್ಕೊಳ್ಳಿ, ರೈಡ್ ಬೈ ವೈರ್ ಇದ್ರೆ ಆಗುತ್ತೆ, ರೈಡ್ ಬೈ ಕೇಬಲ್ ಇದ್ರೆ ಕಷ್ಟ. ಕ್ವಿಕ್ ಶಿಫ್ಟರ್ ಅಂದ್ರೆ ಬೇಸಿಕಲಿ ಕೆಲವೊಂದ್ಸಲ ನೀವು ಕ್ಲಚ್ ಹಿಡ್ಕೊಳಕ್ ಆಗದೆ ಇದ್ದಾಗ ಜಸ್ಟ್ ಗೇರ್ ಚೇಂಜ್ ಮಾಡಿದ್ರೆ ಚೇಂಜ್ ಆಗುತ್ತೆ, ಇಫ್ ಐ ಆಮ್ ರೈಟ್. ಅಷ್ಟೇ, ಸಿಂಪಲ್ ವರ್ಡ್ಸ್ ಅಲ್ಲಿ ಅದೇ. ನೀವು ಥ್ರಾಟಲ್ ಫುಲ್ ವೈಡ್ ಓಪನ್ ಇಟ್ಕೊಂಡೆ ಅಪ್ ಶಿಫ್ಟ್ ಮಾಡ್ಬೋದು, ಡೌನ್ ಶಿಫ್ಟ್ ಮಾಡ್ಬೋದು. ಯೂಸ್ಡ್ ಇನ್ ರೇಸಿಂಗ್. ಅಪ್ ಶಿಫ್ಟ್ ಮಾಡಬೇಕಾದ್ರೆ ಜನರಲ್ ಆಗಿ ಏನ್ ಮಾಡ್ತಾರೆ, ಥ್ರಾಟಲ್ ಫುಲ್ ಹೋಲ್ಡ್ ಮಾಡಿ ಹಂಗೆ ಅಪ್ ಶಿಫ್ಟ್ ಮಾಡ್ತಾರೆ. ಇಂಥ ಟೈಮಲ್ಲಿ ಏನಾಗುತ್ತೆ, ಬಿಕಾಸ್ ದರ್ ಇಸ್ ಅ ಸೆನ್ಸರ್ ವಿಚ್ ಆಲ್ಸೋ ರೆಕಗ್ನೈಸಸ್ ಯುವರ್ ಪುಷಿಂಗ್ ಅಗೇನ್ಸ್ಟ್ ಇಟ್, ಎಂಜಿನ್ನ ಒಂದು ಫ್ರಾಕ್ಷನ್ಗೆ ಕಟ್ ಆಫ್ ಮಾಡುತ್ತೆ. ಸೊ ನಮಗೆ ಅವಾಗ ಟೈಮ್ ಲಾಸ್ ಆಗಲ್ಲ. ಪ್ರತಿ ಶಿಫ್ಟ್ಗೆ 0.2 to 0.3 seconds ಲಾಸ್ ಆಗ್ತಿರುತ್ತೆ. ಆ 0.2 to 0.3 secondsನ ಉಳಿಸ್ಕೊಳ್ಳೋಕ್ಕೆ ಕ್ವಿಕ್ ಶಿಫ್ಟರ್ಸ್ ಎಲ್ಲ ಹಾಕ್ತೀವಿ. ಸೊ ಮತ್ತೆ ಆಟೋ ಬ್ಲಿಪ್ಪರ್ಸ್ ಅಂತಲೂ ಬರುತ್ತೆ. ಬೇಸಿಕ್ಲಿ ಡೌನ್ ಶಿಫ್ಟ್ ಮಾಡಬೇಕಾದ್ರೆ ಎಂಜಿನ್ ಅದಾಗದೇ ರೆವ್ ಆಗಬೇಕು. ಅದು ನಾವೇನು ಮಾಡ್ತೀವಿ, ರೆವ್ ಮಾಡ್ತಾ ಡೌನ್ ಶಿಫ್ಟ್ ಮಾಡ್ತೀವಿ. ಎಂತಕ್ಕಂದ್ರೆ ನಮ್ಮ ಗಾಡಿ ಎಂಜಿನ್ ಸ್ಪೀಡು ಮತ್ತು ರೋಡ್ ಸ್ಪೀಡು ಮ್ಯಾಚ್ ಆದರೆ ಗಾಡಿ ಶೇಕ್ ಆಗಲ್ಲ. ಸೊ ವೆನ್ ಯು ಆರ್ ಡೌನ್ ಶಿಫ್ಟಿಂಗ್ ಹಾರ್ಡ್ ಇನ್ ಟು ಅ ಕಾರ್ನರ್, ಇಂಥದ್ದೆಲ್ಲ ಮಾಡೋದಕ್ಕೆ, ರೈಡರ್ ಲೈಫ್ ಈಸಿ ಮಾಡೋದಕ್ಕೆ ರೈಡ್ ಬೈ ವೈರ್ ಹ್ಯಾಸ್ ಗುಡ್ ಆಪ್ಷನ್ಸ್. ಸ್ಟ್ರೀಟಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ವೈಲ್ ಮೇಕಿಂಗ್ ಕ್ವಿಕ್ ಓವರ್ಟೇಕ್ಸ್, ಡೌನ್ ಶಿಫ್ಟ್ ಮಾಡಬೇಕು ಅಥವಾ ಅಪ್ ಶಿಫ್ಟ್ ಮಾಡಬೇಕು. ಸೊ ಒಂದು ಓವರ್ಟೇಕ್ ನನಗೆ ಮೇಯ್ನ್ ತುಂಬ ಸೇಫ್ಟಿಗೆ ನಾನು ಫ್ರೆಂಡ್ಸ್ ಜೊತೆ ಗ್ರೂಪ್ ರೈಡ್ ಹೋದಾಗ ಯಾರು ಹೊಸ್ದಾಗಿ ಬಂದಾಗ ಏನಂದರೆ ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಹಿಂಗೇ ವೆಯ್ಟ್ ಮಾಡ್ತಿರ್ತಾರೆ. ವೆರಿ ರಾಂಗ್ ಆಯಿತಾ. ಆ ಓವರ್ಟೇಕ್ ಶುಡ್ ಬಿ ಡನ್ ಆ್ಯಸ್ ಕ್ವಿಕ್ ಆಸ್ ಪಾಸಿಬಲ್. ಯು ಕಮ್ ಔಟ್ ಆಫ್ ಯುವರ್ ಲೇನ್, ಆಕ್ಸಿಲರೇಟ್, ಕಮ್ ಬ್ಯಾಕ್. ಇದು ಮಾಡಬೇಕು. ಇಲ್ಲಿ ಬಂದ್ಬಿಟ್ಟು ಹಿಂಗೆ ಅದು ಸೇಫ್ಟಿ ಅಂತ ತಪ್ಪು. ಸೇಫ್ಟಿ ಅಲ್ಲ, ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಸೆಲ್ಫ್ ಟು ದ ರಾಂಗ್ ಲೇನ್ ಫಾರ್ ಅ ಲಾಂಗೆಸ್ಟ್ ಡ್ಯೂರೇಷನ್. ಯು ಶುಡ್ ನಾಟ್ ಡೂ. ಶಾರ್ಟೆಸ್ಟ್ ಡ್ಯೂರೇಷನ್ಗೆ ಇರಬೇಕದು. ಹಿಂಗೆ ಆಕ್ಸಿಲರೇಟ್ ಮಾಡು, ವಾಪಸ್ ಬಂದ್ಬಿಡಿ, ಹಿಂಗಿರಬೇಕು. ಅಂಥ ಟೈಮಲ್ಲಿ ಕ್ವಿಕ್ ಶಿಫ್ಟರು ತುಂಬ ಯೂಸ್ ಆಗುತ್ತೆ. ನೀವು ಪಟ್ಟನ್ ಡೌನ್ ಶಿಫ್ಟ್ ಮಾಡಿ ಓವರ್ಟೇಕ್ ಮಾಡಿ ಎತ್ಕೋಬೋದು. ಸೊ ಆ್ಯಂಡ್ ಆಫ್ ರೋಡಿಂಗ್ ಟೈಮಲ್ಲಿ ನೀವು ಕ್ಲಚ್ ಹಿಡಿಯೋಕ್ಕಾಗಲ್ಲ, ಬಿಕಾಸ್ ನೀವು ಹ್ಯಾಂಡಲ್ ನಿಂತಿರ್ತೀರ, ಮೇಲೆ ನಿಂತಿರ್ತೀರಾ, ಹ್ಯಾಂಡಲ್ ಮೆನ್ಯೂವರ್ ಮಾಡ್ತಾ ಇರ್ತೀರಾ, ಒದರ್ತಾ ಇರ್ತದೆ. ಸೊ ಡೌನ್ ಶಿಫ್ಟ್ ಮಾಡೋದು ಅಂಥ ಟೈಮಲ್ಲಿ ಕ್ವಿಕ್ ಶಿಫ್ಟರ್ ಯೂಸ್ ಆಗುತ್ತೆ ತುಂಬ. ಓಕೆ, ವಿತ್ ಈ ಒಂದು ಹೇಳಿದ್ಕೆ ಇಬ್ಬರಿಗೂ ಕೇಳ್ತೀನಿ. ನಾನು ನನ್ನ ಲೈಫಲ್ಲಿ ಓಡಿಸಿರೋ ಮೇಜರ್ ಬೈಕ್ಸ್ ಅಂದರೆ ಒಂದು ಹೋಂಡಾ ಆ್ಯಕ್ಟಿವಾ, ಇನ್ನೊಂದು ನಮ್ಮ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350, ಇವಾಗ ಜೂಪಿಟರ್ ಓಡಿಸ್ತಾ ಇದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಇರೋದು ವೆರಿ ಲಿಮಿಟೆಡ್, ಅಂದರೆ ಲಾಂಗ್ ಟರ್ಮ್ ಎಕ್ಸ್ಪೀರಿಯನ್ಸ್. ಸೊ ನೀವು ಯಾವ್ಯಾವ ಬೈಕ್ಸ್ನ ಓಡಿಸಿದ್ದೀರಾ ಇನ್ ಯೋರ್ ಲೈಫ್ ಅಥವಾ ಓನ್ ಮಾಡಿದ್ದೀರಾ? ನಂದೀಶ್. ಸೊ ಕೆಲಸ ಅಂತ ಬಂದಾಗ ಹೆಚ್ಚು ಕಮ್ಮಿ ಯಾವ್ಯಾವ ಬೈಕ್ಸ್ ಇದೆಯೋ ಆ ಎಲ್ಲ ಬೈಕ್ಸ್ನು ಅಟ್ಲೀಸ್ಟ್ ಬೆಂಚ್ ಮಾರ್ಕಿಂಗ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ತೊಗೊಂಡಿದ್ದಾರೆ ಓಡಿಸ್ ನೋಡೋಣ ಹೆಂಗಿದೆ ಅಂತ. ಸೊ ಈ ಥರ ಕಾರಣಗಳಿಗೆ ಓಡಿಸಿದ್ದೀನಿ. ಚಿಕ್ಕ ಆಕ್ಟಿವಾ ಇಂದ ಹಿಡಿದು ತುಂಬ ಎಕ್ಸ್ಪೆನ್ಸಿವ್ ಬೈಕ್, ಸ್ಟ್ರೀಟ್ ಟ್ರಿಪಲ್ ಆಗಿರ್ಬೋದು, ಇಂಥದ್ದು ಓಡಿಸಿರ್ತೀನಿ. ಪ್ರತಿಯೊಂದು ಗಾಡಿಲೂ ಒಂದೊಂದು ಇಷ್ಟ ಆಗುತ್ತೆ, ಒಂದೊಂದು ಇಷ್ಟ ಆಗಲ್ಲ ನಮಗೆ. ಸೊ ಹೇಗಂದ್ರೆ ನೀವು ಕೇಳಿದ್ರಲ್ಲ ಪ್ರೀತಮ್ಗೆ, ಈಗ ಬೈಕ್ ತೊಗೊಳೋದು ಒಂದು ಮದುವೆ ಆದಂಗೆ, 10 ಕರೆಕ್ಟ್ ಆಗಿರಲ್ಲ. ನಿಮ್ಗೆ ಇಷ್ಟ ಆಗೋ ಒಂದು 3-4 ಕರೆಕ್ಟ್ ಆಗಿದ್ರೆ ಆ ಗಾಡಿ ತೊಗೊಳೋದ್ರಲ್ಲಿ ಅರ್ಥ ಇದೆ, ಇಲ್ದಿದ್ರೆ ಇಲ್ಲ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ನಾನು ಇದುವರೆಗೂ ಓಡಿಸಿರೋ ಬೈಕ್ಗಳಲ್ಲಿ ನನಗೆ ತುಂಬ ಇಷ್ಟ ಆಗೋ ಬ್ರ್ಯಾಂಡ್ಸ್ ಅಂದರೆ KTMs. ಯಾಕಂದರೆ ತುಂಬ ಪವರ್ ಇದೆ, ತುಂಬ ಪರ್ಫಾರ್ಮೆನ್ಸ್ ಇದೆ. ಸೊ ದ ಬೈಕ್ ದಟ್ ಐ ಓನ್ ಟುಡೇ ಇಸ್ KTM Duke 250. ಓಕೆ, ಆಪ್ಷನ್ ಇತ್ತು ನನಗೆ. ನಾನು 200 NS ಕನ್ಸಿಡರ್ ಮಾಡ್ತಿದ್ದೆ, ಯಾಕಂದರೆ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ಟು. ನೀವು ಕೊಡೋ ದುಡ್ಡಿಗೆ ಸಿಕ್ಕಾಪಟ್ಟೆ ಪವರ್ ಕೊಡೋ ಗಾಡಿಗಳು ಬಜಾಜಲ್ಲಿದೆ ಅವತ್ತು. ಸೊ ಹಾಗಾಗಿ 200 NS ತೊಗೊಳ್ಳೋಣ ಅಂತಿದ್ದೆ. ಫ್ರೆಂಡ್ಸ್ ಒಂದು 2-3 ಜನ ತೊಗೊಂಡಿದ್ರು. ಅದಾದಮೇಲೆ KTMನು ಕನ್ಸಿಡರ್ ಮಾಡಿದೆ. 390 ವಾಸ್ ಅನ್ ಆಪ್ಷನ್. ರೈಟ್. ಬಟ್ ನಾನು ಹೆಂಗೆ ಓಡಿಸ್ತೀನಿ ಅಂದರೆ,
ಬೈಕ್ ತೊಗೊಳ್ಬೇಕಾದ್ರೆ ಒಂದು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಹ್ಮ್. ಇವಾಗ ನಾನು ಯಾವುದೇ ಗಾಡಿ ಕೊಟ್ಟರು ಅದರದ್ದು 70 to 80% ಪವರ್ನ ಯೂಸ್ ಮಾಡ್ತೀನಿ. ಓಕೆ. ಸೊ ನಾನು 390 ತೊಗೊಂಡ್ರೆ ನಾನು ಅವತ್ತಿನ ಪರಿಸ್ಥಿತಿಲಿ ಇದ್ದಾಗ ಸಂಬಳ ಎಷ್ಟು ಬರ್ತಿತ್ತು, ನಾನು ಓಡಿಸೋ ರೀತಿ, ಇಲ್ಲ ಎಲ್ಲರೂ ಹೋಗಿಡ್ತಾ ಇದ್ದೆ, ಇಲ್ಲ ಅಂದರೆ ಪಾಕೆಟಲ್ಲಿ ಒಂದು ಹೋಲ್ ಆಗಿರೋದು. ಸೊ ಇವೆರಡು ಕನ್ಸಿಡರ್ ಮಾಡಿ ನಾನು ಬೈಕ್ ಓಡಿಸಿದಾಗ ಡ್ಯೂಕ್ 250 ವಾಸ್ ದ ಮೋಸ್ಟ್ ನಾನ್ KTM. ಹ್ಮ್. ಹೆಂಗೆ ಅಂದರೆ ಇಟ್ ಇಸ್ ಅನ್ ಅಂಕಲ್ಸ್ KTM ಅಂತ ಹೇಳ್ತೀನಿ ನಾನು. ಓಕೆ. ಇಟ್ ಹ್ಯಾಸ್ ವೆರಿ ಗುಡ್ ರಿಫೈನ್ಮೆಂಟ್, ಕರೆಕ್ಟ್. ಲೋ ಆ್ಯಂಡ್ ಟಾರ್ಕು ತಕ್ಕಮಟ್ಟಿಗಿದೆ, ಅಷ್ಟೇನು ಹೇಳ್ಕೊಳ್ಳೋಂಥದ್ದಿಲ್ಲ. ಮತ್ತು ನನ್ನ ಎಮೋಷನ್ಸ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ನನಗೆ ಬೈಕ್ ಓಡಿಸ್ಬೇಕಾದ್ರೆ ಐ ಶುಡ್ ಹಿಯರ್ ದ ಪವರ್ ರಿಂಗ್. ಹೈ RPMs ಹೋದಾಗ ಒಳ್ಳೆ ಮಜಾ ಕೊಡುತ್ತೆ. ಬಟ್ ನಾ ಎಲ್ಲ ಸತಿನೂ ಹಂಗೆ ಓಡಿಸಲ್ಲ, ಕೆಲವೊಂದು ಸತಿ ಬೋರಿಂಗಾಗಿ ಓಡಿಸ್ತೀನಿ. ಸೊ ಅಂಥ ಟೈಮ್ಗೂ ಸೂಟ್ ಆಗುವಂಥ ಬೈಕ್ 250 ಇತ್ತು. ಸೊ ಅದಕ್ಕೆ ಸದ್ಯಕ್ಕೆ 250 ಓಡಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ TVS Star City ಇತ್ತು, ಅದು ಒಳ್ಳೆ ಮಜಾ ಕೊಟ್ಟಿದೆ ನನಗೆ. ನನ್ನ ಕಷ್ಟ ದಿನಗಳಲ್ಲಿ ಜೊತೆಗಿದ್ದು ಕಡಿಮೆ ಖರ್ಚಲ್ಲಿ ಬೇಜಾನ್ ಬೆಂಗಳೂರು ಸುತ್ತಿದೆ ನನಗೆ. ಸ್ಟಾರ್ಟೆಡ್ ಫ್ರಮ್ ದ ಬಾಟಮ್, ನೌ ವಿ ಆರ್ ಹಿಯರ್. ಓಕೆ. ಒಂಥರ ಖುಷಿ ಆಗುತ್ತೆ ಅವರು. ಸೊ ದೀಸ್ ಆರ್ ದ 2 ಬೈಕ್ಸ್ ದಟ್ ಐ ಹ್ಯಾವ್. ನೈಸ್. ಅದನ್ನ ಬಿಟ್ರೆ ನಮ್ಮ ಕಂಪ್ನಿ ಗಾಡಿನೇ ಇದೆ ಸದ್ಯಕ್ಕೆ, ಅದನ್ನು ಓಡಿಸ್ತಿರ್ತೀನಿ. ಸೊ ಹಾಗೆ. ಓಕೆ. ಸೊ ಈಗ ಅಕ್ಷಯ್ ಹೇಳ್ದಂಗೆ ಈಸ್ ಲುಕಿಂಗ್ ಫಾರ್ ಅ ಬೈಕ್. ಏನು ಅಂತಂದರೆ ಅಕ್ಷಯ್ ತುಂಬ ಯಾವಾಗ ನೋಡ್ತಿರ್ತೀನಿ ಪಕ್ಕದಲ್ಲಿ ಕೂತ್ಕೊಂಡು ಯೂಟ್ಯೂಬಲ್ಲಿ ಹುಡುಕ್ತಾ ಇರ್ತಾರೆ, ರಿಸರ್ಚ್ ಮಾಡ್ತಿರ್ತಾರೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಮ್ಮ ಆಫೀಸ್ ಟೇಬಲ್ ಮೇಲೆ ಒಂದು 6 ಕಂಪ್ನಿದು ಕೊಟೇಶನ್ಸ್ ಇದ್ದಾವೆ. ಓಕೆನಾ? ಸೊ 6 ಕಂಪ್ನಿದು ಕೊಟೇಶನ್ಸ್ ಇದೆ ಆ್ಯಂಡ್ ಎಲ್ಲ ಗಾಡಿಗೂ ಟೆಸ್ಟ್ ಡ್ರೈವ್ ಕೂಡ ಆಗಿದೆ, ಎಲ್ಲ ಬೈಕದು. ಬಟ್ ಈಗ ಒಬ್ಬ ಪರ್ಸನ್ನು ಟೆಸ್ಟ್ ಡ್ರೈವ್ ಅಂತ ಹೋದಾಗ ಯೂಶಲಿ ಏನು ಮಾಡ್ತಾರೆ, ಸೇಲ್ಸ್ ಮ್ಯಾನು ಎಲ್ಲ ಏನು ಚೆನ್ನಾಗಿರೋ ಹೈಲೈಟ್ ಮಾಡೋದೇ ಹೇಳ್ತಾರೆ. ಬಟ್ ನಮ್ಮ ಚೆಕ್ ಲಿಸ್ಟ್ ಏನೇನು ಇರಬೇಕು ಒಂದು ಟೆಸ್ಟ್ ಡ್ರೈವ್ ಅಂತ ಹೋದಾಗ ಗಾಡಿಗೆ? ನೀವು ನಾರ್ಮಲ್ ಪೆಟ್ರೋಲ್ ಬೈಕ್ ಬಗ್ಗೆ ಮಾತಾಡೋಣ, ನೀವು EV ಬೈಕ್ ಬಗ್ಗೆನೂ ಮಾತಾಡೋಣ, ಏನೇನು ಹೇಳಿ. ಸೊ ವೆರಿ ಗುಡ್ ಪಾಯಿಂಟ್ ಬ್ರೋ. ಸೊ ನಾನು ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಏನು ಮಾಡ್ತೀನಿ, ಐ ಡೂ 2 ಸಲ ಟೆಸ್ಟ್ ರೈಡ್ ಮಾಡ್ತೀನಿ. ಮೊದಲನೇದು ಹೆಂಗೆ ಅಂದರೆ ಬ್ಲೈಂಡ್, ನಾನು ಏನೂ ನೋಡಲ್ಲ, ಫೀಲ್ಗೆ ಲೈಕ್ ರ್ಯಾಂಡಮ್ಲಿ ನಾನು ಡಿಸೈಡು ಮಾಡಿರಲ್ಲ ಟೆಸ್ಟ್ ಡ್ರೈವ್ ಮಾಡ್ತೀನಿ ಅಂತ. ಶೋರೂಮ್ ಕಾಣಿಸ್ತು, ಟೆಸ್ಟ್ ಡ್ರೈವ್ ಮಾಡ್ಬಿಡೋಣ. ಐ ಆಮ್ ನಾಟ್ ಇವನ್ ಕಿಡಿಂಗ್. ನನ್ನ ಗಾಡಿ ತಗೊಳ್ಳೋದು ತಲೆಯಲ್ಲಿರುತ್ತೋ ಇಲ್ವೋ ಗೊತ್ತಿಲ್ಲ, ಐ ಗೋ ರ್ಯಾಂಡಮ್ಲಿ ಆ್ಯಂಡ್ ಐಲ್ ಟೆಸ್ಟ್ ಡ್ರೈವ್. ಆ್ಯಂಡ್ ಅವಾಗ ಗಾಡಿ ಏನು ಅನಿಸ್ತು ನನಗೆ, ಗುರು ಮಜಾ ಕೊಡ್ತು, ಇಲ್ಲ ಗುರು ಬೋರಿಂಗ್ ಆಗಿತ್ತು, ಗುರು ಇಟ್ಸ್ ಅ ವೆರಿ ಪ್ರಾಕ್ಟಿಕಲ್ ಬೈಕ್. ಸೊ ಇದು ನನ್ನ ಚೆಕ್ ಲಿಸ್ಟ್ ಅಂತಂದಾಗ ಫಸ್ಟ್ ಥಿಂಗ್ ಇಸ್ ಅದೇ, ಫಸ್ಟ್ ಚೆಕ್ ಲಿಸ್ಟ್ ನಂದು ಗಾಡಿಗಿಂತ ನಿಮ್ಮ ರಿಕ್ವೈರ್ಮೆಂಟ್ ಇರಬೇಕು. ನಿಮ್ದು ಏನು ಕಮ್ಯೂಟ್ ಇದೆಯಾ, ಡೈಲಿ ಆಫೀಸ್ ಟು ಮನೆ ಓಡಾಡ್ತೀರಾ, ವೀಕ್ಲಿ ಎಷ್ಟು ಸಲ ರೈಡ್ ಹೋಗ್ತೀರಾ, ರೈಡ್ ಹೋದ್ರೆ ಎಷ್ಟು ಕಿಲೋಮೀಟರ್ ಹೋಗ್ತೀರಾ, ವಾಟ್ ಸಾರ್ಟ್ ಆಫ್ ರೈಡ್, ಆಸ್ ಇನ್ ಲಗೇಜ್ ಹಾಕೊಂಡು ಹೋಗ್ತಿದ್ದೀರಾ, ಒಬ್ರೇನಾ ಇಬ್ಬರಾ. ಸೊ ಬೇಸಿಕ್ ಥಿಂಗ್ಸ್ ಅಷ್ಟೇ. ಇದು ಹೆಂಗೆ ಇಂಪ್ಯಾಕ್ಟ್ ಅದೊಂದು. ಸೆಕೆಂಡ್ ಥಿಂಗ್ ಇಸ್ ನಿಮ್ದು ಹೈಟು, ನೀವು ಎಷ್ಟು ವೆಯ್ಟ್ ಹಿಡಿಬೋದು, ಇವೆಲ್ಲ ಒಂದಷ್ಟು ತಲೆಯಲ್ಲಿದ್ರೆ ಎಕ್ಸಾಕ್ಟ್ಲಿ ಅದು ಸ್ಕಿಲ್, ಯು ಕ್ಯಾನ್ ಓವರ್ಕಮ್ ದಟ್. ನೀವು ಶಾರ್ಟ್ ಇದ್ರೂ ಯು ಕ್ಯಾನ್ ಮ್ಯಾನೇಜ್, ಬಟ್ ದ ವೆಯ್ಟ್ ಬ್ಯಾಲೆನ್ಸ್ ಆಫ್ ದ ವೆಹಿಕಲ್ ಆಲ್ಸೋ ಮ್ಯಾಟರ್ಸ್. ಸೊ ಇದೊಂದಷ್ಟು ತಲೆಯಲ್ಲಿದ್ದಾಗ ನೀವು ಹೋದಾಗ ಶೋರೂಮಲ್ಲಿ ಟೆಸ್ಟ್ ಡ್ರೈವ್ ಮುಂಚೆನೆ ಸುಮಾರು ಒಂದಷ್ಟು ವಿಷಯಗಳನ್ನ ಯು ಕ್ಯಾನ್ ಲೈಕ್ ಗೆಟ್ ಇಟ್ ಆಫ್. ಸೀಟ್ ಕಂಫರ್ಟು, ಕಾಲು ಎಡಿಸ್ತಿದ್ಯಾ ಇಲ್ವಾ, ಮೈ ಕಂಫರ್ಟಬಲ್, ರೈಡಿಂಗ್ ಪೋಸ್ಚರ್, ಸುಮಾರೆಲ್ಲ ಲೈಕ್ ಮಾಡಿಫೈ ಮಾಡ್ಬೋದು. ಹ್ಯಾಂಡಲ್ ಬಾರ್ ಮೇಲೆ ಕೈ ವೆಯ್ಟ್ ತುಂಬ ಹೋಯ್ತು ಅಂದರೆ ಯು ಕ್ಯಾನ್ ರೈಸ್ ಇಟ್ ಅಪ್ ಅ ಬಿಟ್, ಅದೆಲ್ಲ ಮಾಡ್ಬೋದು. ಸೊ ಪಾಸಿಬಿಲಿಟೀಸ್ ಇದೆಯಾ, ಇದೊಂದಷ್ಟು ಬೇಸಿಕ್ ಥಿಂಗ್ಸ್ ಲಿಸ್ಟ್ ಮಾಡಿದ್ರೆ, ಸೇ ಹೈಟ್, ಕಂಫರ್ಟ್ ಆಫ್ ದ ಬೈಕ್, ವೆಯ್ಟ್ ಆಫ್ ದ ಬೈಕ್, ಆ್ಯಂಡ್ ದೆನ್ ಆಬ್ವಿಯಸ್ಲಿ ಮೈಲೇಜ್ ಅವ್ರು ಜಾಸ್ತಿನೇ ಹೇಳ್ತಾರೆ, ಕಂಪ್ನಿಯವರು ಜಾಸ್ತಿ ಹೇಳಿರ್ತಾರೆ. ಬಟ್ ಯು ಕ್ಯಾನ್ ಆಲ್ವೇಸ್ ಗೆಟ್ ಅ ರಿಯಲ್ ವರ್ಲ್ಡ್ ಮೈಲೇಜ್ ಫೀಡ್ಬ್ಯಾಕ್ ಫ್ರಮ್ ದ ವೆಬ್. ಹುಡುಕಿದ್ರೆ ಎಲ್ಲ ಕಡೆ ಸಿಗುತ್ತೆ. ಅದೊಂದು. ನೆಕ್ಸ್ಟ್ ಥಿಂಗ್ ಇಸ್ ಸಿಟಿಗೆ ಇಸ್ ಇಟ್ ಸೂಟಬಲ್ ಆರ್ ನಾಟ್, ಅದು ನೀವೇ ಇವ್ಯಾಲ್ಯೂಯೇಟ್ ಮಾಡ್ಬೋದು. ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಸಮ್ ಒನ್ ಎಲ್ಸಸ್ ಒಪಿನಿಯನ್, ಬೇರೆಯವ್ರದ್ದು ಒಪಿನಿಯನ್ ತಗೋಬೋದು. ಅವಾಗ ನಿಮ್ಗೆ ಇವಾಗ ಲಾಂಗ್ ಟೆಸ್ಟ್ ರೈಡ್ ಸಿಗಲ್ಲ ಅಂದಾಗ ಅದ್ ಮಾಡ್ಬೇಕಾಗತ್ತೆ, ವಿಧಿ ಇಲ್ಲ ವೆಯ್ಟ್ ಮಾಡಬೇಕು ಲಾಂಗ್ ಟೆಸ್ಟ್ ರೈಡ್ಗೋಸ್ಕರ. ಶೋರೂಮ್ ಅಲ್ಲಿ ಹೇಳ್ತಾರೆ ಕೊಡಲ್ಲ. ಇಲ್ಲಿ ಪ್ರಾಬ್ಲಮ್ ಇರೋದೇ ಅದು. ನಾನು ತುಂಬಾ ಶೋರೂಮ್ಗಳ ಜೊತೆ ಇದು ಮಾಡಿದ್ದೀನಿ. ಈವನ್ KTM ತಗೊಂಡಾಗ ಐ ಆಲ್ಮೋಸ್ಟ್ ವೆಂಟ್ ಅಂಡ್ ಬಾಟ್ ಅ ವೇಸ್ಟ್ ಫ್ರಮ್ 650. ರೀಸನ್ ಇಸ್ ನನಗೆ ಟೆಸ್ಟ್ ಡ್ರೈವ್ ಸಿಕ್ಕಿಲ್ಲ ಗಾಡಿ. ಆಮೇಲೆ ಟೆಸ್ಟ್ ಡ್ರೈವ್ ಕೊಟ್ರು. ಸೊ ಮತ್ತು ಪಿಲಿಯನ್ ಇದ್ರೆ ಪಿಲಿಯನ್ ಕಂಫರ್ಟ್ ಇದೆಯಾ, ಸೀಟು, ಅವರು ಕೂರಕ್ಕೆ ಜಾಗ ಸಾಕಾಗತ್ತಾ. ಇದು ಇನ್ನೊಂದು ಏನಂದ್ರೆ ನಿಮ್ಮ ಬಾಡಿ ಪೋಸ್ಚರ್ಗೆ ಗಾಡಿದು ರೈಡರ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಹ್ಯಾಂಡಲ್ ಬಾರ್, ಫುಟ್ ಪೆಗ್ ಅಂಡ್ ದ ಸೀಟ್. ಇದು ಇವಾಗ ಒಬ್ಬೊಬ್ರದ್ದು ಹೈಟ್ ಬೇರೆ ಇರ್ಬೋದು. ನಾನು 174, 175 ಇರ್ಬೋದು, ಬಟ್ ನನ್ನ ಕಾಲು ತುಂಬ ಉದ್ದ ಇದೆ, ಅಪ್ಪರ್ ಬಾಡಿ ಶಾರ್ಟ್ ಇದೆ. ಸೊ ನನಗೇನಾಗುತ್ತೆ, ಈ KTM ಅಲ್ಲಿ ಟಿಪಿಕಲಿ ದ ಫುಟ್ ಪೆಗ್ಸ್ ಆರ್ ಬಿಟ್ ಐ ಸೆಟ್ ಅಂಡ್ ಬ್ಯಾಕ್ವರ್ಡ್ ಸೆಟ್.
ಕಾಲ್ ಕೂತ್ಕೋ. ಕ್ರಾಂಪ್ So, ಕಾಲ್ಗೆ ಆಗುತ್ತೆ, ಇದಾಗುತ್ತೆ. ಕಾಲ್ ಕ್ರಾಂಪ್ ಆಗುತ್ತೆ Cramp ನನಗೆ. ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಇದನ್ನೆಲ್ಲ ನಾವು ಶೋರೂಮ್ ಅಲ್ಲಿ ಟೆಸ್ಟ್ ಡ್ರೈವ್ ಮುಂಚೆನೆ ಎವ್ಯಾಲ್ಯೂಯೇಟ್ ಮಾಡ್ಬೋದು. ಅದಕ್ಕೂ ಫಿಕ್ಸ್ ಇದೆ. ಏನು ಸೀಟ್ ಒಂದ್ ಸ್ವಲ್ಪ ಹೈಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಅ ಬಿಟ್ ರಿಲ್ಯಾಕ್ಸ್ಡ್. ಬಟ್ ಅದ್ರದ್ದು ಲೈಕ್ ಡಿಸ್ಅಡ್ವಾಂಟೇಜ್ ಏನಾಗುತ್ತೆ, ಕಾಲಿಟಿಕ್ಸ್ ಅಲ್ಲ. ಬಟ್ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೋದು ಈ ತರ ಮಾಡಿದ್ರೆ? ಕ್ವೆಶ್ಚನ್. ಮೈನರ್ ಮಾಡಿಫಿಕೇಶನ್ಸ್ ಓಕೆ ಮಾಡ್ಬೋದು. ಫೈನ್. ಓಕೆ ಲೈಕ್ ಸೀಟ್ ಫೋಮ್, ಹ್ಯಾಂಡಲ್ ಬಾರ್ ರೈಸರ್ಸ್ ಇದೆಲ್ಲ ಮಾಡ್ಬೋದು. ಓಕೆ ಓವರ್ ದ ಟಾಪ್. Exhaust change ಅದು ಇದು. ಎಕ್ಸಾಕ್ಟ್ಲಿ. ಆರ್ ಈವನ್ ಲೈಕ್ ಐ ಡೋಂಟ್ ನೋ, ಐ ಥಿಂಕ್ ಈವನ್ ಬಲ್ಕಿ ಕ್ರಾಶ್ ಗಾರ್ಡ್ಸ್ ಎಲ್ಲ ಇದ್ರೂ ಇನ್ಶೂರೆನ್ಸ್ ಅದೆಲ್ಲ ತೆಗೆದ್ಬಿಟ್ಟು ಕ್ಲೇಮ್ ಮಾಡಿಸ್ಬೇಕು. ಈ ಕಿಟ್ ಎಲ್ಲ ಹಾಕಿಸ್ತಾರಲ್ಲ, ಎಕ್ಸಾಕ್ಟ್ಲಿ. ಮಾಡಿಫಿಕೇಶನ್ಸ್ ಇದು ಹೇಳ್ತಾ ಇದ್ದೆ triangle. ರೈಡರ್ಸ್ ಟ್ರಯಾಂಗಲ್ ಇದೆ. ಇದನ್ನೆಲ್ಲ ನೀವು ಗಾಡಿ ಓಡ್ಸಕ್ ಮುಂಚೆ ಎವ್ಯಾಲ್ಯೂಯೇಟ್ ಮಾಡ್ಬೋದು. ಓಡಿಸುವಾಗ ಏನ್ ಚೆಕ್ ಮಾಡಬೇಕು, ಲೋ ಎಂಡ್ ಟಾರ್ಕ್, ಇಸ್ ಇಟ್ ಟ್ರಾಕ್ಟಬಲ್, ಸಿಟಿಯಲ್ಲಿ ನನ್ಗೆ ಇದು ಎಳೆಯುತ್ತಾ ಗುರು. Okay, ಈಗ ಟಾರ್ಕ್ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿ. Exactly. ಜನಕ್ಕೆ ಟಾರ್ಕ್ ಅಂತ ಮಾತಾಡ್ತಾರೆ, ಟಾರ್ಕ್ BHP ಅದು ಇದು ಮಾತಾಡ್ತಾರೆ. ಏನದು? RPM, ಹಾರ್ಸ್ ಪವರ್ ಮತ್ತೆ ಕ್ಯೂಬಿಕ್ ಕೆಪಾಸಿಟಿ. ಸೊ ಐಲ್ ಸ್ಟಾರ್ಟ್ ವಿತ್ ಕ್ಯೂಬಿಕ್ ಕೆಪಾಸಿಟಿ. CC. ಸಿ ಏನಂದ್ರೆ ವಾಲ್ಯೂಮ್. ಇವಾಗ ನೀವು ಒಂದು ಇದೇ ಲೋಟ ತಗೊಂಡ್ರೆ ಈ ಲೋಟದಲ್ಲಿ ಎಷ್ಟು ವಾಲ್ಯೂಮ್ ಹಿಡಿಯುತ್ತೆ, ಎಷ್ಟು ಲೀಟರ್ ಹಿಡಿಯುತ್ತೆ, ಅರ್ಧ ಲೀಟರ್, 1/4 ಲೀಟರ್, ದಟ್ ಈಸ್ CC. 250 cc 1/4 ಲೀಟರ್ ಬೇಸಿಕಲಿ. ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಬೋರ್ ಡಯಾಮೀಟರ್ ಇಂಟು ಸ್ಟ್ರೋಕ್. ಗೊತ್ತಾಯ್ತು. ಸ್ಟ್ರೋಕ್ ಉದ್ದ ಇದಿರಬೇಕು. ಉದ್ದ ಯೂಶುವಲಿ ಓವರ್ ಸ್ಕ್ವೇರ್ ಅಂದ್ರೆ ಉದ್ದ ಇರೋದು ಸ್ಟ್ರೋಕ್. ಓಕೆ ಅಂಡರ್ ಸ್ಕ್ವೇರ್ ಬೋರ್ ವಿಲ್ ಬಿ ಲಾರ್ಜರ್. KTM ಎಲ್ಲ ದೇ ಆರ್ ಆಲ್ ಬೋರ್ ಲಾರ್ಜರ್ ಬೋರ್ಸ್, ಶಾರ್ಟ್ ಸ್ಟ್ರೋಕ್. ಸೊ ಇದು ಬೋರ್ ಇಂಟು ಸ್ಟ್ರೋಕ್ ಅಂಡ್ CC. Okay. ವಾಲ್ಯೂಮ್ ಬೇಸಿಕಲಿ ಒಂದು ಎಷ್ಟು ಹಿಡಿಯುತ್ತೆ, ಅದ್ರೊಳಗಡೆ ಏನೋ ಲಿಕ್ವಿಡ್ ಅವ್ರ ಗ್ಯಾಸ್ ತುಂಬಿದ್ರೆ ಎಷ್ಟು ಹಿಡಿಯುತ್ತೆ ಅನ್ನೋದು CC ಅಷ್ಟೇ. ಟಾರ್ಕ್ ಅಂತ ಬಂದಾಗ ಇವಾಗ ಆಲ್ಮೋಸ್ಟ್ ಎಲ್ಲರೂ ಸೈಕಲ್ ಓಡಿಸಿರ್ತೀವಿ ಚಿಕ್ಕ ವಯಸ್ಸಲ್ಲಲ್ವಾ. ಸೊ ಅಪ್ಪಿಲ್ ಬಂದಾಗ ಗೇರ್ ಸೈಕಲ್ ಅಲ್ಲಿ ನಾವು ಫಸ್ಟ್ ಗೇರ್ಗೆ ಹಾಕಂತೀವಿ, ತುಂಬಾ ತೊಳಿತೀವಿ. ಸೈಕಲ್ ಹೋಗೋದು ಮಾತ್ರ ಸ್ಲೋ ಆಗಿ. ಏನಕ್ಕೆ, ವಿ ಆರ್ ಕನ್ವರ್ಟಿಂಗ್ RPM ತುಳಿತಿದೀವಲ್ಲ, ರೆವಲ್ಯೂಷನ್ಸ್, ಟು ಟಾರ್ಕ್ ಥ್ರೂ ಗೇರ್ ರೇಷಿಯೋ. ಸೊ ಇದೇ ಟಾರ್ಕ್. ಗಾಡಿಲೂ ಫಸ್ಟ್ ಗೇರ್ ಅಲ್ಲಿ ಅದೇ ಕೆಲಸ ಆಗೋದು. ಎಂಜಿನ್ ಜಾಸ್ತಿ ರೆವ್ ಆಗುತ್ತೆ, ಆಯ್ತಾ. RPM ಇಸ್ ರೆವಲ್ಯೂಷನ್ಸ್ ಪರ್ ಮಿನಿಟ್. ಒಂದು ನಿಮಿಷಕ್ಕೆ ಎಷ್ಟು ಸುತ್ತು. ಸೊ ತುಂಬಾ ರೆವ್ ಆಗುತ್ತೆ, ಬಟ್ ಗಾಡಿ ಸ್ಪೀಡ್ ಕಡಿಮೆ ಇರುತ್ತೆ. ಎಲ್ಲೋಯ್ತು ಗುರು ಸ್ಪೀಡ್ ಅಂದ್ರೆ, ದಟ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇಂಟು ಟಾರ್ಕ್ ಥ್ರೂ ಗೇರ್ ರೇಷಿಯೋಸ್. ಫಸ್ಟ್ ಗೇರ್ ವಿಲ್ ಬಿ ಲೈಕ್ ದಟ್, ಸೆಟ್ ಅಕಾರ್ಡಿಂಗ್ಲಿ, ಸೊ ದಟ್ ಇಟ್ ಈಸ್ ಕನ್ವರ್ಟಿಂಗ್ ಯುವರ್ ರೆವಲ್ಯೂಷನ್ಸ್ ಆಫ್ ದ ಇಂಜಿನ್ ಟು ಎಂಡ್ ಟಾರ್ಕ್. ಟಾರ್ಕ್ ಬೇಸಿಕಲಿ ವೀಲ್ ಅಲ್ಲಿ ಪ್ರೊಪಲ್ಷನ್ ಫೋರ್ಸ್, ವೀಲ್ ರೋಡ್ಗೆ ಎಷ್ಟು ಫೋರ್ಸ್ ಆಗ್ತಿದೆ, ಬಿಕಾಸ್ ಇಟ್ಸ್ ಆಲ್ ರೌಂಡ್ಸ್, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವಿಲ್ ಬಿ ಯುವರ್ ಟಾರ್ಕ್. ಡ್ಯಾಮ್, ಫಿಸಿಕ್ಸ್ ಕ್ಲಾಸ್ ಆಯ್ತು. ಸೊ ಇದು ಟಾರ್ಕ್ ಅಂಡ್ RPM. ಓಕೆ. ಸೊ ನಿಮಗೆ ಟಾರ್ಕ್ ಇಂದ ಏನು ಅಡ್ವಾಂಟೇಜ್ ಅಂದ್ರೆ, ಟಾರ್ಕ್ ಇದ್ದಾಗ ಸೇ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಬಂದೆ ಕನಕಪುರ ರೋಡಿಂದ ಬಂದು JP ನಗರ್, ಐ ವಾಸ್ ಆಲ್ಮೋಸ್ಟ್ 90% ಆಫ್ ದ ಟೈಮ್ ನಾನು ಸೆಕೆಂಡ್ ಗೇರಲ್ಲಿದ್ದೆ. ಓಕೆ, ಅಂದ್ರೆ ಟ್ರಾಫಿಕಲ್ಲಿ ಥರ್ಡ್ ಅಂಡ್ ಸೆಕೆಂಡ್ ಗೇರ್. ಇಟ್ ವಾಸ್ ಟ್ರಾಕ್ಟೇಬಲ್. ಅಂದ್ರೆ ಹೆಂಗೆ ಅಂದ್ರೆ, ಐ ಕ್ಯಾನ್ ಪ್ಲೇ ವಿತ್ ದ ಕ್ಲಚ್ ಅಂಡ್ ಮೂವ್ ಇನ್ ಸೆಕೆಂಡ್ ಗೇರ್ ಓನ್ಲಿ. ಸ್ಲೋ ಮೂವಿಂಗ್, ಸ್ಲೋ ಆಯಿತು, ತುಂಬಾ ಸಿಗ್ನಲ್ ನಿಲ್ಸ್ಬೇಕಂದಾಗ ಮಾತ್ರ ಫಸ್ಟ್ ಗೇರ್ಗೆ ಬಂದೆ. ನನ್ನ KTM ಅಲ್ಲಿ ನಾನು ಮಾಡೋಕ್ಕಾಗಲ್ಲ, ಬಿಕಾಸ್ ಲೋ ಎಂಡ್ ಅವ್ರ ಕಡಿಮೆ ಇಲ್ವೇ ಇಲ್ಲ. Okay. ಆಲ್ಮೋಸ್ಟ್ ನಿಲ್ಲದ್ರಲ್ಲಿ ಐ ಹ್ಯಾವ್ ಟು ಕಮ್ ಟು ಫಸ್ಟ್ ಗೇರ್, ಇಟ್ ವಿಲ್ ಸ್ಟಾಲ್, ಪಟ್ ಅಂತ ಆಫ್ ಆಗ್ಬಿಡ್ತದೆ ಗಾಡಿ. ನಾನು ಅದೇ ಗಾಡಿ ಬದಲು ನನ್ನ ಗಾಡಿ KTM ತಂದಿದ್ದಿದ್ರೆ ಇವತ್ತು ಐ ವುಡ್ ಹ್ಯಾವ್ ಪ್ರಾಬಬ್ಲಿ ಶಿಫ್ಟೆಡ್ ಟ್ವೈಸ್ ದ ಅಮೌಂಟ್ ಆಫ್ ಟೈಮ್. ಫಸ್ಟ್ ಟು ಸೆಕೆಂಡ್. ಸೊ ಇವಾಗ ಲೋ ಎಂಡ್ ಟಾರ್ಕ್ ಚೆನ್ನಾಗಿದ್ರೆ ನೀವು ಹೈಯರ್ ಗೇರ್ಸ್ ಅಲ್ಲೂ ಗಾಡಿ ಓಡಿಸಬಹುದು, ಇವನ್ ಇಫ್ ಇಟ್ ಇಸ್ ಲೋ ಸ್ಪೀಡ್. ಕರೆಕ್ಟ್. ಸೊ ಟ್ರಾಕ್ಟೇಬಲ್ ಇರುತ್ತೆ, ಬಟ್ ಅದು ಹರ್ಟ್ ಆಗುತ್ತೆ ಇಂಜಿನ್ಗೆ ಅಂತ ಲಗ್ ಮಾಡೋದು. ಸೊ ಯು ಆರ್ ಲಗ್ಗಿಂಗ್ ದ ಇಂಜಿನ್ ವೆನ್ ಯು ಆರ್ ಲೈಕ್ ಥರ್ಡ್ ಗೇರ್ ಅಲ್ಲಿ 20 ಹೋಗೋದು. ಸೊ ದಟ್ ವಿಲ್ ಪುಟ್ ಈಕ್ವಲ್ ಸ್ಟ್ರೆಸ್ ಆನ್ ದ ಇಂಜಿನ್ ಆಸ್ ಯು ಆರ್ ಡ್ರೈವಿಂಗ್ ಅಟ್ ಅನ್ RPM. ಸೊ ಹೊಸ ಗಾಡಿ ತಗೊಂಡಾಗ ಇದೊಂದು ಮಿತ್ತಿದೆ, ರನ್ ಇನ್ ಪೀರಿಯಡ್ ಮಾಡ್ಬೇಕಾ ಬೇಡ ಅನ್ನೋದು ಇಟ್ಸ್ ಆಲ್ವೇಸ್ ಲೈಕ್ ಡಿಸ್ಕಷನ್. ಐ ಆಲ್ವೇಸ್ ರನ್ ಇನ್ ಅಂದ್ರೆ ಹಿಂಗೆ, ಫಸ್ಟ್ 1000 ಕಿಲೋಮೀಟರ್ ನನ್ನ ಗಾಡಿ ಒಂದು ಸೆಟ್ RPM ಒಳಗಡೆನೆ ವೇರಿ ಮಾಡಿ ಒಳಗಡೆ ಓಡಿಸ್ಬೇಕು ಅಂತ ಹೇಳ್ತಾರೆ. ಅದನ್ನ ನಾನು RPM ಅಲ್ಲಿ ಮಾಡ್ತೀನಿ, ಸ್ಪೀಡ್ ಅಲ್ಲಿ ಮಾಡಲ್ಲ. 3000 to 6000. ಅದು ಹೆಂಗೆ ಅಂದ್ರೆ, ಇಫ್ 10,000 is your peak RPM, I keep it within 70 or 60% of the RPM. 6,000 or 7 ಹೋಗಲ್ಲ, 6 to 6.5 ಮ್ಯಾಕ್ಸ್. ಅಂಡ್ ಬಿಲೋ 3000 ಕೆಳಗೆ ಇಳಿಯಲ್ಲ. 3000 ಕೆಳಗೆ ಇಳಿದ್ರೆ ಐ ಆಮ್ ಲಗ್ಗಿಂಗ್ ದ ಇಂಜಿನ್. ಸೊ ಎಂಜಿನ್ ಮೇಲೆ ದಟ್ ಕಂಡೀಷನ್ ವಿಲ್ ಬಿ ಲೋ RPM, ಹೈ ಲೋಡ್. ಗೊತ್ತಾಯ್ತು. RPM ಕಡಿಮೆ, ಲೋ ಸ್ಪೀಡಲ್ಲಿ ಓಡ್ತಿದೆ ಇಂಜಿನ್, ಬಟ್ ಲೋಡ್ ಜಾಸ್ತಿ ಎಳಿತಿದೆ. ಏನಕ್ಕೆ, ನೀವು 3ನೇ ಗೇರಲ್ಲಿ 20ರಲ್ಲಿ ಎಳಿಸ್ತಾ ಇದ್ದೀರಾ ಗಾಡಿ. ಸೊ ಪಿಸ್ಟನ್ ಮೇಲೆ, ಕಾಂಪೋನೆಂಟ್ಸ್ ಮೇಲೆ ತುಂಬಾ ಲೋಡ್ ಬೀಳುತ್ತೆ. ಮೀನ್ ಎಫೆಕ್ಟಿವ್ ಪ್ರೆಷರ್ ಅಂತೀವಿ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಅದು. ಸೊ ಹಂಗಾದಾಗ ಏನಾಗುತ್ತೆ, ಎಂಜಿನ್ ವಿಲ್ ಟೇಕ್ ದ ಸೇಮ್ ಅಮೌಂಟ್ ಆರ್ ಮೋರ್ ಆರ್ ಲೆಸ್ ದ ಸೇಮ್ ಅಮೌಂಟ್ ಆಫ್ ಲೋಡ್ ಆಸ್ ಯು ಆರ್ ಓವರ್ ರಿವಿಂಗ್ ದ ಇಂಜಿನ್. ಸೊ ಆ ಒಂದು 1000 ಕಿಲೋಮೀಟರ್ಸ್ ಆಗಿ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಟಾಲರೆನ್ಸಸ್ ಎಲ್ಲ ಟೈಟ್ ಇರುತ್ತೆ, ಪಿಸ್ಟನ್ ರಿಂಗ್ಸ್, ಬೇರಿಂಗ್ಸ್ ಎಲ್ಲ ಒಂದು ಪ್ರಾಪರ್ ವೇರಿನ್ ಆಗಿ ಸೀಟಿಂಗ್ ಕೂರುತ್ತೆ. ಸೊ ಇಂಜಿನ್ ವಿಲ್ ರನ್ ಸ್ಮೂತರ್. ಇದು ಹಳೆ ಕಾಲದಲ್ಲಿ ಮಾಡ್ತಿದ್ರು, ಹೊಸ ಇಂಜಿನ್ಸ್ಗೆ ಬೇಕಿಲ್ಲ, ಬಿಕಾಸ್ ದ ಟಾಲರೆನ್ಸಸ್ ಆರ್ ವೆರಿ ಗುಡ್.
ಬಟ್ ಮಾಡಿದ್ರೆ ಇಟ್ ಈಸ್ ಆಲ್ವೇಸ್ ಗುಡ್. ಓಕೆ. ಇನ್ ಕೇಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನಾದರೂ ಟಾಲರೆನ್ಸ್ ಸ್ವಲ್ಪ ಮಿಸ್ ಆಗಿದ್ರು ಯು ವಿಲ್ ಹ್ಯಾವ್ ಅ ಚಾನ್ಸ್ ಟು ಲೈಕ್ ಗಿವ್ ಅ ಚಾನ್ಸ್ ಟು ದ ಎಂಜಿನ್ ಬ್ರೇಕ್ ಡೌನ್ ಏನೋ ಆಗಲ್ಲ ಅಷ್ಟೇ. ಸೊ ಓಡಿಸುವಾಗ ಇಸ್ ಇಟ್ ಟ್ರ್ಯಾಕ್ಟೇಬಲ್? ನೀವು ಸಿಟಿ ಕಂಡೀಷನ್ಸ್ ಅಲ್ಲಿ ಫಸ್ಟ್ ಗೇರ್ ಸೆಕೆಂಡ್ ಗೇರ್ 20-30 ಗಾಡಿ ಆಫ್ ಎಳಿಯುತ್ತಾ? ಆಗಲ್ವಾ ಅಂದ್ರೆ ಎಸ್, ಪದೇ ಪದೇ ಆಫ್ ನಾನು ಮ್ಯಾನೇಜ್ ಮಾಡ್ಬೋದಾ? ಇಷ್ಟು ಕ್ಲಚ್ ಹೆವಿ ಇದೆಯಾ? ತುಂಬ ಕ್ಲಚ್ ಆಪ್ರೇಟ್ ಮಾಡ್ಬೇಕಾರೆ ಇಫ್ ಯು ಆರ್ ಸಮ್ಮನ್ ನೀವು ದಿನ ಸಿಟಿಲಿ ಓಡಿಸೋದಿದ್ರೆ, ಇಲ್ಲ ನಾನು ಬರೀ ಹೈವೇಗೆ ಯೂಸ್ ಮಾಡ್ತೀನಿ ಅಂದಾಗ ಆ ಕಂಡೀಷನ್ ಮಾತ್ರ ಎವ್ಯಾಲ್ಯೂಯೇಟ್ ಮಾಡಿ. ನಾನು ಅಪರೂಪಕ್ಕೆ ಸಿಟಿಲಿ ಓಡಿಸೋದು, ನಾನು ಹೈವೇ ಮಾತ್ರ. ಓಕೆ, ನೀನು ಯಾವ ಸ್ಪೀಡಲ್ಲಿ ಕಂಫರ್ಟಬಲ್ ಇದೆಯಾ ಗುರು? 80-100 ಆ ಸ್ಪೀಡಲ್ಲಿ ಗಾಡಿ ವೈಬ್ರೇಷನ್ಸ್ ಇಲ್ವಾ? ಬಸ್ ಇಲ್ವಾ? ಇಸ್ ಇಟ್ ನಾಟ್ ಟೈರಿಂಗ್ ಯು? ನಿಮ್ಗೊಂದು 10 ನಿಮಿಷ ಸಾಕು, ಯು ವಿಲ್ ಫೀಲ್ ದ ಬಸ್ ಇನ್ ಲೆಗ್ಸ್, ಕೈ ಎಲ್ಲ ಕಡೆ. ಸೊ ಆ ಸ್ಪೀಡಲ್ಲಿ ನಿಮಗೆ ಟಯರ್ಡ್ ಆಗ್ತಿಲ್ವಾ? ಆರ್ ಏನು ಬಾಡಿಯಲ್ಲಿ ಏನು ಓಕೆ ದಿಸ್ ಇಸ್ ನಾಟ್ ರೈಟ್ ಫಾರ್ ಮೀ ಅಂತ ಅನ್ನಿಸ್ತಿಲ್ವಾ ಅನ್ನೋದನ್ನ ನೋಡಿದ್ರೆ ಒಂದು ಫಸ್ಟ್ ಸೆಟ್ ಆಫ್ ಇವ್ಯಾಲ್ಯೂಯೇಷನ್ ಇಸ್ ಡನ್. ಬಟ್ ಗಿವನ್ ಅ ಚಾನ್ಸ್ ಶೋರೂಮ್ ಅವ್ರು ಕೊಟ್ರೆ ಆಲ್ವೇಸ್ ನಾನು ಅಟ್ಲೀಸ್ಟ್ ಏನು ಟ್ರೈ ಮಾಡ್ತೀನಿ ಅಂದ್ರೆ ಒಂದು 180-100 ಕಿಲೋಮೀಟರ್ ತಗೊಂಡೋಗಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅದಾಗಲ್ಲ. ಇಲ್ಲ ಯಾರು ಫ್ರೆಂಡ್ಸ್ ಗಾಡಿ ಬರೋ ಮಾಡಬೇಕು, ಇಲ್ಲ ರೆಂಟಲ್ ಗಾಡಿ ತಗೋಬೇಕು, ಈ ಥರ ಏನಾದ್ರು ಇರುತ್ತೆ.